ಹುಟ್ಟಬಾರ್ದು ಏನು ಮನೆಯಾಗ ದೊಡ್ಡ ಮಗನಾಗಿ ಹುಟ್ಟಬಾರ್ದು. ಈ ಸಭೆ ಸಮಾರಂಭದಲ್ಲಿ ಒಳ್ಳೆಯ ಭಾಷಣಕಾರ ಆಗ್ಬಾರ್ದು. ಎಲ್ಲ ಅದು ಹೇಳಬೇಕು ಅಂದ್ರೆ ಅದು ಹೇಳ್ಬಿಟ್ರು, ಇದು ಹೇಳ್ಬೇಕಂತ ಇದು ಹೇಳಿ ಹಿಂಗೆ ಎಲ್ಲವನ್ನ ಹೇಳ್ಬಿಟ್ಟಿದ ಮೇಲೆ ಏನು ಉಳಿದಿಲ್ಲ. ಈಗ ಏನಾಗಿದೆ ಅಂದ್ರೆ ನೋಡ್ರಿ, ಸುವಾಸನೆ ಬರಕತ್ತಿದ್ದ ಆ ಕಡೆ ನಿಮ್ಗ ಆ ಕಡೆ ಅಕ್ಕಮಹಾದೇವಿ ಹೇಳ್ತಾಳೆ ಏನಂತ, ಎಮ್ಮೆಗೊಂದು ಚಿಂತೆ ಸಮಗಾರಿಗೊಂದು ಚಿಂತೆ, ಎಮ್ಮೆಗೊಂದು ಚಿಂತೆ ಸಮಗಾರಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ, ನಿಮಗೆ ಪ್ರಸಾದ ಮಾಡುವ ಚಿಂತೆ ನಮಗೆ ಭಾಷಣ ಮಾಡುವ ಚಿಂತೆ. ಯಾವಾಗ ಮುಗಿದ ಕಾರ್ಯಕ್ರಮ ಯಾವಾಗ ಪ್ರಸಾದ ತಗೊಂಡು ಮನೆಗೆ ಹೋಗೋಣ ಚಿಂತೆ ನಿಮಗಾಗಿದ್ರು ಕೂಡ ಇಷ್ಟೆಲ್ಲ ವೇದಿಕೆ ಬಹಳ ಸುಸಜ್ಜಿತವಾಗಿರುವಂತಹ ವೇದಿಕೆ. ಪ್ರತಿ ವರ್ಷವೂ ಕೂಡ ನಮ್ಮ ಮಾಜಿ ಸೈನಿಕರ ಒಂದು ಸಂಘದ ವತಿಯಿಂದ ಜನವರಿ 15ನೇ ತಾರೀಕು ದಿನದಂದು ಸುಂದರವಾಗಿರುವಂತಹ ಪಥಸಂಚಲನ, ಜೊತೆಗೆ ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮ. ಅವ್ರಿಗೆ ಏನ್ ಮಾಡ್ತೇವೆ, ಟೀಚರ್ ಆಗು, ಎಸ್ ಆಗು, ಇಂಜಿನಿಯರ್ ಆಗು, ಡಾಕ್ಟರ್ ಆಗು ಅಂತ ಹೇಳ್ತೇವೆ. ಆದ್ರೆ ಒಪ್ಪನಾದ್ರು ಹೇಳ್ತಾ ಇದ್ರು, ಇವತ್ತಿನ ಕಾಲದಲ್ಲಿ ಮಗ ನೀನು ಈ ದೇಶ ಕಾಯುವಂತ ಸೈನಿಕ ಆಗು ಅಂತ ಯಾರಾದ್ರೂ ಹೇಳಿದ್ರೇನು? ಇಲ್ಲ. ಯಾಕಂದ್ರೆ ಸೈನಿಕ ಒಂದು ವೃತ್ತಿ ಹೇಗಿದೆ ಅಂತ ಹೇಳಿದ್ರೆ, ಇವತ್ತು ನಾವು ಹೋದ್ವಿ ಅಂದ್ರೆ ಇವತ್ತು ನಾವು ನಿಂತೀವೋ ಏನೋ ಗೊತ್ತಿಲ್ಲ. ಸೈನಿಕರ ಜೀವನ ಹೇಗಂದ್ರೆ ನೀರಿನ ಮೇಲೆ ಗುಳ್ಳಿ ಇದ್ದಾನೆ. ಯಾವಾಗ ನಿಂತೀವಿ ಗೊತ್ತಿಲ್ಲ. ಯಾವಾಗ ದೇಶದ ಕಲೆ ಆಗ್ತದೆ ಅವಾಗ ಎಲ್ಲವನ್ನ ಬಿಟ್ಟು, ಮನೆ, ಹೆಂಡತಿ, ಮಕ್ಕಳು ಎಲ್ಲವನ್ನ ಬಿಟ್ಟು ಹೋಗುವಂತ ಕಾರ್ಯ ಅದು ದೇಶಿ ಸೇವೆಯನ್ನ ಮಾಡಬೇಕು, ತಾಯಿಯ ಸೇವೆಯನ್ನ ಮಾಡಬೇಕು ಅಂತಕ್ಕಂಥ ಭಾವನ ಯಾರಲ್ಲಿ ಇರ್ತದೆ? ನಮ್ಮೆಲ್ಲರ ಸೈನಿಕರಲ್ಲಿ ಇರ್ತದೆ. ಬಹುಶಃ ಅಂತ ಸೈನಿಕ ಜೀವನ ನನಗನಿಸ್ತದೆ. ಗುಡಿಯಲ್ಲಿರುವಂತಹ ದೇವರಿಗಿಂತ ಗಡಿಯಲ್ಲಿರುವಂತಹ ಸೈನಿಕರು ನಿಜವಾದಂತ ದೇವರೇನು ಅಂತ ನನಗನಿಸ್ತದೆ. ನಿಜವಾದಂತ ದೇವರು. ಅವರು ಗಡಿ ಕಾಯ್ತಾ ಇದ್ದಾರ, ಕಣ್ಣಾಗ ನೀರು ಬಿಟ್ಕೊಂಡು ಅವ್ರು ಊಟ ಮಾಡ್ಯಾರೋ ಎಲ್ಲೋ ಗೊತ್ತಿಲ್ಲ. ಆದ್ರೆ ಅವೆಲ್ಲವನ್ನ ಬಿಟ್ಟು ಮೈನಸ್ ಡಿಗ್ರಿಯಲ್ಲಿ ಇದ್ರು ಕೂಡ ತನ್ನ ತಾಯ್ನಾಡಿನ ಸೇವೆ ಮಾಡಬೇಕು ಅಂತಕ್ಕಂಥ ಭಾವದಿಂದ ನಾವೆಲ್ಲ ವಿಶ್ರಾಂತಿಯನ್ನು ತಗೋತಾ ಇದ್ದೀವಿ, ಜಗಳ ಮಾಡಕತ್ತೀವಿ, ಬಿಸ್ನೆಸ್ ಮಾಡಕತ್ತೀವಿ, ಬ್ಯಾಂಕ್ನಾಗ ದುಡ್ಡು ಇಡಕತ್ತೀವಿ. ಅಂದ್ರೆ ಇದರ ಕೊಡುಗೆ ಯಾರು ಅಂತ ಹೇಳಿದ್ರೆ ನಮ್ಮೆಲ್ಲ ಸೈನಿಕರು ಅಂತಕ್ಕಂಥದ್ದು ಯಾರು ಕೂಡ ಮರಿಬಾರದು. ನಮ್ಮ ಸೈನಿಕರ ವೀರ ತ್ಯಾಗ ಧೈರ್ಯ ಬಹಳ ದೊಡ್ಡದಾಗಿರುವಂತಹದ್ದು. ಬಹುಶಃ ಸ್ವತಂತ್ರ ಸಿಕ್ಕಿ 1 ವರ್ಷದೊಳಗೆ ಬಹುಶಃ ಇನ್ನು ಬ್ರಿಟಿಷ್ ಕಚೇರಿಗಳಿತ್ತು, ಇನ್ನೂ ಹೋಗಿದ್ದಿಲ್ಲ, ಸ್ಥಳಾಂತರ ಆಗಿದ್ದಿಲ್ಲ, ಬೇರೆ ಕಡೆ ಹೋಗಿದ್ದಿಲ್ಲ. ಆದ್ರೆ ನಮ್ಮ ಸೈನಿಕರು ಎಂತ ಪರಾಶಕ್ತಿ ಇರ್ತದೆ ಅಂದ್ರೆ, ಒಬ್ಬ ಸೈನಿಕ ಬ್ರಿಟಿಷ ಕಚೇರಿ ಮೇಲೆ ಭಾರತ ದೇಶದ ಧ್ವಜ ಹಾಕ್ತಾ ಇರಲಿಲ್ಲ. ಅವಾಗ ಒಬ್ಬ ಸೈನಿಕ ಹೆಸರು ಗೊತ್ತಾಗ್ತಾ ಇಲ್ಲ. ಆ ಸೈನಿಕ ಏನ್ ಮಾಡ್ತಾರಂದ್ರೆ, ಎಲ್ಲಾ ಸೈನಿಕರು ಕುಡ್ಕೊಂಡು ನಾನು ಹೋಗಿ ಆ ಬ್ರಿಟಿಷರ ಕಚೇರಿ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸ್ತೇನೆ, ಯಾಕಂದ್ರೆ ನಮ್ಮ ದೇಶ ಸ್ವತಂತ್ರ ಸಿಕ್ಕಿದೆ. ಹೀಗಾಗಿ ಆ ತಾಯ್ನಾಡಿನ ಕಿತ್ತು ಅವನಲ್ಲಿ ಹುಟ್ಟಿದಾಗ ಆ ಸೈನಿಕ ನೇರವಾಗಿ ಕಚೇರಿಯ ಮುಂಭಾಗದಲ್ಲಿ ಹೋಗಿ ಆ ತ್ರಿವರ್ಣ ಧ್ವಜವನ್ನ ಹಾರಿಸುವಂತಹ ಸಂದರ್ಭದಲ್ಲಿ ಹಿಂದಿನಿಂದ ಗುಂಡೇಟು ಹಾಕಿಬಿಟ್ರು. ಗುಂಡೇಟು ಹಾಕಿದ ಮೇಲೆ ಆ ಸೈನಿಕ ಆ ಧ್ವಜವನ್ನ ಹಾಗೆ ಹಿಡ್ಕೊಂಡು ಜೈ ಹಿಂದ್ ಅಂತ ಜೈಕಾರ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಯೋಧರು ಬಂದು ಆ ಸೈನಿಕರಿಗೆ ಗುಂಡೇಟೆಯನ್ನು ಬಿಟ್ಟಿತ್ತು ಅವರಿಗೆ ಹಿಡಿಯುವಂತಹ ಸಂದರ್ಭದಲ್ಲಿ ಆ ನಮ್ಮ ವೀರ ಸೈನಿಕ ಹೇಳ್ತಾನೆ, ಆ ಗುಂಡು ಹಿಂದಿನಿಂದ ಬಂದಿದೆಯೋ ಮುಂದಿನಿಂದ ಬಂದಿದೆಯೋ ಅಂತ ಸೈನಿಕ ಕೇಳ. ಹಿಂದಿನಿಂದ ಬಂದಿತ್ತು ಅಂದ್ರೆ ಹೇಳಿ ಕೆಲಸ ಮಾಡಿದಾನೆ. ಈ ಕೆಲಸ ವೀರರ ಕೆಲಸ ಯಾವಾಗ ಮಾಡ್ತಾರೆ ಅಂದ್ರೆ ಮುಂದಿನಿಂದ ಮಾಡ್ತಾರೆ ಅಂತ ಜೈ ಹಿಂದ್ ಅಂತ ಜೈಕಾರ ಮಾಡಿ ತನ್ನ ಪ್ರಾಣವನ್ನು ಬಿಟ್ಟಿರುವಂತಹ ಒಂದು ಯೋಧ ಯಾರು ಅಂತ ಹೇಳಿದ್ರೆ ನಮ್ಮೆಲ್ಲ ಸೈನಿಕರು ಅಂತಕ್ಕಂಥದ್ದು. ಅಂತ ಒಂದು ಸೈನಿಕರ ವೀರ ತ್ಯಾಗ ಬಲಿದಾನ ಬಹಳ ದೊಡ್ಡದಾಗಿರುವಂಥದ್ದು. ಅಂತ ಒಂದು ಸೈನಿಕ ಒಂದು ಭವನವನ್ನ ಮಾಡುವಂಥದ್ದು ನಿಜವಾದ ಕೂಡ 78-79 ವರ್ಷ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ರು ಕೂಡ ಇವತ್ತು ಇನ್ನೂ ಮಾಜಿ ಸೈನಿಕರಿಗೆ ಒಂದ್ ಕಡೆ ಕೂಡುವಂತ ವ್ಯವಸ್ಥೆ ಆಗ್ತಾ ಇಲ್ಲ ಅಂದ್ರೆ ಇದು ದುರ್ದೈವದ ಸಂಗತಿ. ಯಾಕಂದ್ರೆ ಸುಮಾರು ವರ್ಷ ನಾನು ಬರ್ತಾ ಇದ್ದೇನೆ, ಎಲ್ಲರೂ ಅತಿಥಿ ಮಹೋದಯರು, ಶಾಸಕರು, ಮಾಜಿ MLC ಅವರು ಎಲ್ಲರೂ ಕೂಡ ಬರ್ತಾರೆ. ಬಂದು ನಾನು ನಿವೇಶನ ಕೊಡ್ತೀನಿ, ನಾನು ಜಾಗ ಕೊಡ್ತೀನಿ ಅಂತ ಮೇಲಿಂದ ಮೇಲೆ ಹೇಳಿ ನಿಮ್ಗೆ ಹುಡುಗಿಸಿ ಅವ್ರು ಹೋಗ್ತಾರೆ. ಆದ್ರೆ ಇವತ್ತಿನ ವೇದಿಕೆ ನನಗನ್ನಿಸ್ತದೆ, ಇವತ್ತೇನು ನೀವು ಸಂಕಲ್ಪ ಮಾಡಿದ್ದೀರಿ, ಇವತ್ತೇನು ಮೇಡಮ್ ಅವರಿಗೆ ಕರ್ಕೊಂಡು ಬಂದಿರಿ, ನಿಮ್ಮ ಕಾರ್ಯಕ್ರಮ ಇವತ್ತು ಸಾರ್ಥಕ ಆಯ್ತೇನೋ ಅಂತ ನನಗನ್ನಿಸ್ತದೆ ನೋಡಿ.
ಸಾರ್ಥಕ ಯಾವಾಗ ಆಯ್ತದ್ರಿ? ಆಗಿದ ಮೇಲೆ. ಮುಂದಿನ ವರ್ಷ ಕೇಳಬೇಕು ನೀವು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಮುಂದಿನ ವರ್ಷ ಆಯ್ತಂದ್ರೆ ಮಾತು ಒಗ್ಗಟ್ಟು ತೋರಿಸ್ಬೇಕೇ ಆಗ್ಯದ ಮುಂದೆ, ಹೌದಲ್ರಿ? ಹೀಗಾಗಿ ಆ ಅವರು ತಾಯಿಯವರು ಬಹಳ ಸುಂದರವಾಗಿರುವಂತ ಮಾತುಗಳನ್ನ ಹೇಳಿದ್ದಾರೆ. ಮತ್ತು ಅವ್ರಿಗೆ ಯಾರು ಹೆಚ್ಚಿಗೆ ಕೇಳಲಿಲ್ಲ, ಆದ್ರೆ ಅವರಿಗೆ ಮನಸ್ಸಿಗೆ ನೋವಾಯ್ತು. ಯಾಕ? ರೈತರಿಗೆ ಬೆಳೆದಂತ ಬೆಳೆಗೆ ಬೆಲೆ ಇರಬೇಕು. ನಮ್ಮ ರೈತಾಪಿ ಜೀವನದಲ್ಲಿ ನೋಡಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳೋದು